ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿನ ಒಂದ್ ಕಡೆ ಭೀಕರ ಯುದ್ಧ ನಡೀತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಕ್ಷಿಪಣಿಗಳ ಸುರಿಮಳೆಯೇ ಆಗ್ತಿದೆ. ಸಾಮಾನ್ಯವಾಗಿ ಇಂತಹ ಸಮಯದಲ್ಲಿ ಆಗೋದೇನು? ಎಲ್ಲರೂ ಭಯ ಬಿದ್ದು ಚಿನ್ನ ತೆಗೆದುಕೊಳ್ಳುತ್ತಾರೆ. ಚಿನ್ನದ ಬೆಲೆ ಗಗನಕ್ಕೇರಬೇಕು ಅಲ್ವಾ? ಆದರೆ ಈಗ ನಡೀತಾ ಇರೋದು ಇದಕ್ಕೆ ಪಕ್ಕಾ ಉಲ್ಟಾ. ಕೇವಲ 3 ಗಂಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಿಂದ ಬರೋಬ್ಬರಿ $2 ಟ್ರಿಲಿಯನ್ ಹಣ, ಅಂದ್ರೆ ಸುಮಾರು 160 ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಆಗ್ಬಿಟ್ಟಿದೆ. ಚಿನ್ನದ ಬೆಲೆಯಲ್ಲಿ ಇತಿಹಾಸದಲ್ಲೇ ಇಂತಹ ಕುಸಿತವನ್ನ ಹಿಂದೆಂದೂ ಕಂಡಿರಲಿಲ್ಲ. ಇದು ಸಾಮಾನ್ಯ ಕುಸಿತ ಅಲ್ಲ, ಕಳೆದ 43 ವರ್ಷಗಳಲ್ಲೇ ಚಿನ್ನ ಕಂಡ ಅತಿ ಭೀಕರ ಕುಸಿತ. ಹಾಗಾದ್ರೆ ಆಕಾಶ ಮುಟ್ಟಿದ್ದ ಚಿನ್ನದ ಬೆಲೆ ಈಗ ದಿಢೀರಂತ ಪಾತಾಳಕ್ಕೆ ಕುಸಿತಾ ಇರೋದು ಯಾಕೆ? ಇದು ಬರೀ ಬೆಲೆ ಇಳಿಕೆಯೋ ಅಥವಾ ಹೂಡಿಕೆದಾರರಿಗೆ ಎದುರಾಗುವ ದೊಡ್ಡ ಆಪತ್ತು? ಸೇಫ್ ಹೆವೆನ್ ಅಂದ್ರೆ ಕಷ್ಟ ಕಾಲಕ್ಕೆ ಆಸರೆ ಅಂದುಕೊಂಡಿದ್ದ ಚಿನ್ನ ಇವತ್ತು ಹೂಡಿಕೆದಾರರ ಕೈ ಸುಡ್ತಿದೆ. ಯುದ್ಧದ ಬೆಂಕಿಯ ನಡುವೆಯೂ ಚಿನ್ನ ಯಾಕೆ ಇಷ್ಟು ತಣ್ಣಗಾಗ್ತಿದೆ? ಇದು ಮಾರುಕಟ್ಟೆಯ ತಾತ್ಕಾಲಿಕ ಆಟನ ಅಥವಾ ಇದರ ಹಿಂದೆ ಯಾವುದೋ ದೊಡ್ಡ ಆರ್ಥಿಕ ಸಂಚಿದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದ ಮಧ್ಯಮ ವರ್ಗದ ಜನರಿಗೆ ಚಿನ್ನ ಅಂದ್ರೆ ಬರೀ ಒಂದು ಲೋಹ ಅಲ್ಲ, ಅದು ಅವರ ಕಷ್ಟದ ಕಾಲದ ಆಸ್ತಿ. ಮನೆಯಲ್ಲಿ ಮದುವೆ ಇಟ್ಕೊಂಡಿರೋರು ಅಯ್ಯೋ ಯುದ್ಧ ಆಗ್ತಿದೆ, ಚಿನ್ನದ ಬೆಲೆ ಏರಿ ಬಿಡುತ್ತೆ ಅಂತ ಚಿಂತೆಯಲ್ಲಿದ್ರು. ಆದ್ರೆ ಇವತ್ತಿನ ರೇಟ್ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಸುಮಾರು 1,40,000 ಹತ್ತಿರ ಬಂದಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 9 ರಿಂದ 10% ಕುಸಿತ ಕಂಡಿದೆ. ಬೆಳ್ಳಿಯ ಕಥೆಯಂತೂ ಇನ್ನೂ ಭಯಾನಕ. ಕೇವಲ ಒಂದು ವಾರದಲ್ಲಿ ಬೆಳ್ಳಿ ಕೆಜಿಗೆ 14,000 ರೂಪಾಯಿಯಷ್ಟು ಕುಸಿತ ಕಂಡಿದೆ. ಇದನ್ನ ನೋಡಿ ಹೂಡಿಕೆದಾರರು ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸುಮಾರು 14,002 ರೂಪಾಯಿಗೆ ಇಳಿದಿದೆ. 10% ಮಟಾಶ್. ಕೇವಲ ಕಳೆದ ಒಂದು ವಾರದಲ್ಲೇ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 10%ಕ್ಕಿಂತ ಹೆಚ್ಚು ಕುಸಿತ ಕಂಡಿದೆ. ಬೆಳ್ಳಿಯ ಬೆಲೆ ಕೆಜಿಗೆ ಬರೋಬ್ಬರಿ 14,000 ರೂಪಾಯಿಯಷ್ಟು ದಿಢೀರ್ ಕುಸಿತ ಕಂಡು ಹೂಡಿಕೆದಾರರಿಗೆ ಶಾಕ್ ನೀಡಿದೆ. ಅಲ್ಲಿಗೆ ಸತತ 9 ದಿನಗಳಿಂದ ಚಿನ್ನದ ಬೆಲೆ ಇಳಿಕೆಯ ಹಾದಿಯಲ್ಲೇ ಇದೆ. ಇದು ಜನವರಿಯ ನಂತರದ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಸಾಮಾನ್ಯವಾಗಿ ಅರ್ಥಶಾಸ್ತ್ರದ ಪ್ರಕಾರ ಜಗತ್ನಲ್ಲಿ ಅಸ್ಥಿರತೆ ಉಂಟಾದಾಗ, ಯುದ್ಧಗಳು ಶುರುವಾದಾಗ ಜನ ಸ್ಟಾಕ್ ಮಾರ್ಕೆಟ್ ನಂಬಲ್ಲ, ಎಲ್ಲರೂ ಹೋಗಿ ಚಿನ್ನದ ಮೇಲೆ ಹಣ ಹಾಕ್ತಾರೆ. ಇದೇ ಕಾರಣಕ್ಕೆ ಕಳೆದ ಕೆಲವು ತಿಂಗಳಿಂದ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರಿತ್ತು. ಆದರೆ ಇವತ್ತು ಆ ರೂಲ್ಸ್ ಎಲ್ಲ ಬ್ರೇಕ್ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹೆಡ್ಲೈನ್ ಫೇಟಿಗ್. ಜನರಿಗೆ ಯುದ್ಧದ ಸುದ್ದಿಗಳು ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಮಾರುಕಟ್ಟೆ ಈಗ ಯುದ್ಧಕ್ಕಿಂತ ಹೆಚ್ಚಾಗಿ ಬೇರೆ ವಿಷಯಗಳ ಕಡೆ ಗಮನ ಹರಿಸ್ತಾ ಇದೆ. ಹಾಗಾದ್ರೆ ಆ ಗುಪ್ತ ಕಾರಣಗಳು ಯಾವುವು? ಅಲ್ಲಿಗೆ ಬರೋಣ. ಇಲ್ಲಿರೋ ಮೊದಲ ದೊಡ್ಡ ವಿಲನ್ ಯಾರು ಗೊತ್ತಾ? ಅದು ಅಮೆರಿಕಾದ ಬಾಂಡ್ ಈಲ್ಡ್. ನೋಡಿ, ಚಿನ್ನದ ಮೇಲೆ ನೀವು ಹಣ ಹೂಡಿದ್ರೆ ನಿಮ್ಗೆ ಯಾವುದೇ ಬಡ್ಡಿ ಸಿಗಲ್ಲ, ಬರೀ ಬೆಲೆ ಏರಿದ್ರೆ ಮಾತ್ರ ಲಾಭ. ಆದರೆ ಅಮೆರಿಕಾದ 10 ವರ್ಷಗಳ ಸರ್ಕಾರಿ ಬಾಂಡ್ಗಳ ಮೇಲಿನ ಲಾಭ ಈಗ ದಿಢೀರಂತ ಏರಿದೆ. ಹೀಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ಇರುವ ಚಿನ್ನದಲ್ಲಿ ಹಣ ಹಾಕಬೇಕು? ಅದಕ್ಕಿಂತ ಬೆಸ್ಟ್ ಅಂದ್ರೆ ಗ್ಯಾರಂಟಿ ಲಾಭ ಕೊಡುವ ಅಮೆರಿಕನ್ ಬಾಂಡ್ ನಲ್ಲಿ ಹಣ ಹಾಕೋಣ ಅಂತ ಹೂಡಿಕೆದಾರರು ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಮೆರಿಕಾದ ಡಾಲರ್ ದಿನೇ ದಿನೇ ಬಲಿಷ್ಠವಾಗ್ತಾ ಇದೆ. ಡಾಲರ್ ಬೆಲೆ ಏರಿದ್ರೆ ಚಿನ್ನದ ಬೆಲೆ ಇಳಿಯಲೇಬೇಕು. ಇದು ಜಾಗತಿಕ ಮಾರುಕಟ್ಟೆಯ ಮತ್ತೊಂದು ನಿಯಮ. ಇನ್ನೊಂದು ಮುಖ್ಯ ಪಾಯಿಂಟ್ ಅಂದ್ರೆ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ರೇಟ್ಸ್. ನಾವೆಲ್ಲ ಏನಂದ್ಕೊಂಡಿದ್ವಿ? ಬ್ಯಾಂಕ್ಗಳು ಬಡ್ಡಿ ದರ ಕಡಿಮೆ ಮಾಡ್ತಾವೆ ಅಂತ. ಆದರೆ ಇರಾನ್ ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ $110 ಗಡಿ ದಾಟಿದೆ. ತೈಲ ಬೆಲೆ ಏರಿದ್ರೆ ಏನಾಗುತ್ತೆ? ಸಾರಿಗೆ ವೆಚ್ಚ ಏರುತ್ತೆ, ದಿನಸಿ ಬೆಲೆ ಏರುತ್ತೆ, ಅಂದ್ರೆ ಹಣದುಬ್ಬರ ಹೆಚ್ಚಾಗುತ್ತೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನ ಇಳಿಸುವ ಬದಲು ಇನ್ನೂ ಹೆಚ್ಚು ಮಾಡುವ ಸೂಚನೆ ಕೊಟ್ಟಿದೆ. ಯಾವಾಗ ಬಡ್ಡಿ ದರ ಏರುತ್ತೋ ಆಗ ಬಡ್ಡಿಯೇ ಬಾರದ ಚಿನ್ನದ ಮೇಲೆ ಜನರಿಗೆ ಆಸಕ್ತಿ ಕಡಿಮೆ ಆಗುತ್ತೆ. ಇದು ಗೋಲ್ಡ್ ಮಾರ್ಕೆಟ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಈಗ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇದನ್ನ ಪೋಸ್ಟ್ ಲಿಕ್ವಿಡೇಷನ್ ಅಂತ ಕರೀತಾರೆ. ಯುದ್ಧದ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ ನೆಲಕಚ್ಚಿದೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅಲ್ಲಿ ಕೋಟ್ಯಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಆ ನಷ್ಟವನ್ನ ತುಂಬಿಸಿಕೊಳ್ಳೋದಕ್ಕೆ ಅಥವಾ ಸಾಲ ತೀರಿಸೋದಕ್ಕೆ ಅವರು ಏನ್ ಮಾಡ್ತಿದ್ದಾರೆ ಗೊತ್ತಾ? ತಮ್ಮ ಹತ್ರ ಇರುವ ಲಾಭದಾಯಕ ಆಸ್ತಿ ಅಂದ್ರೆ ಚಿನ್ನವನ್ನ ಮಾರಿ ಹಣ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಬೇರೆ ಕಡೆ ಆದ ಲಾಭ ನಷ್ಟವನ್ನ ಸರಿದೂಗಿಸಲು ಚಿನ್ನವನ್ನ ಬಲಿ ಪಶು ಮಾಡಲಾಗ್ತಾ ಇದೆ. ಇದನ್ನೇ ಮಾರುಕಟ್ಟೆಯ ಒಂದು ರೀತಿಯ
ಮ್ಯಾನಿಪ್ಯುಲೇಷನ್ ಅಂತ ಕರಿಬಹುದು. ಸ್ನೇಹಿತರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಚಿನ್ನದ ಬೆಲೆ ಇಳಿತಾ ಇರೋದಕ್ಕೆ ಅಸಲಿ ಕಾರಣ ಅಂದ್ರೆ ಪ್ರಾಫಿಟ್ ಬುಕಿಂಗ್. ಯುದ್ಧ ಶುರುವಾಗುವ ಮುಂಚೆಯೇ ಬುದ್ಧಿವಂತ ಹೂಡಿಕೆದಾರರು ಕಡಿಮೆ ಬೆಲೆಗೆ ಚಿನ್ನ ಖರೀದಿಸಿದ್ರು. ಈಗ ಬೆಲೆ ಸಿಕ್ಕಾಪಟ್ಟೆ ಏರಿದಾಗ ಯುದ್ಧದ ಸುದ್ದಿಯನ್ನೇ ನೆಪ ಮಾಡಿಕೊಂಡು ತಮ್ಮ ಹತ್ರ ಇರುವ ಚಿನ್ನವನ್ನ ಮಾರಿ ಹಣ ಮಾಡಿಕೊಂಡಿದ್ದಾರೆ. ಹಾಗಂತ ಇಲ್ಲಿ ಬರೀ ಚಿನ್ನದ ಮೇಲೆ ಮಾತ್ರ ಈ ಪ್ರಹಾರ ನಡೆದಿಲ್ಲ. ಡಿಜಿಟಲ್ ಚಿನ್ನ ಅಂತ ಕರೆಸಿಕೊಳ್ಳುವ ಬಿಟ್ ಕಾಯಿನ್ ಕೂಡ $70,000 ಮಟ್ಟದಿಂದ ಕೆಳಕ್ಕೆ ಬಿದ್ದಿದೆ. ಒಂದೇ ದಿನದಲ್ಲಿ ಸುಮಾರು $243 ಮಿಲಿಯನ್ ಮೌಲ್ಯದ ಕ್ರಿಪ್ಟೋ ಆಸ್ತಿಗಳು ಕೂಡ ಲಿಕ್ವಿಡೇಟ್ ಆಗಿವೆ. ಅಂದರೆ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ತಮ್ಮ ಹತ್ರ ಇರುವ ಎಲ್ಲ ಆಸ್ತಿಗಳನ್ನ ಮಾರಿ ಹಣ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಪ್ಯಾನಿಕ್ ಸೆಲ್ಲಿಂಗ್ ಅನ್ನೋದಕ್ಕಿಂತ ಪೋಸ್ಟ್ ಲಿಕ್ವಿಡೇಷನ್ ಅನ್ನೋದು ಹೆಚ್ಚು ಸರಿ. ಅಂದರೆ ಬೇರೆ ಕಡೆ ಆದ ನಷ್ಟ ತುಂಬೋದಕ್ಕೆ ಚಿನ್ನ ಮತ್ತು ಕ್ರಿಪ್ಟೋವನ್ನ ಇಲ್ಲಿ ಬಲಿ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ನೀವು ಫೋನ್ನಲ್ಲಿ ಖರೀದಿಸುವ ಡಿಜಿಟಲ್ ಗೋಲ್ಡ್ ಅಥವಾ ETF ಕತೆ ಕೇಳಿದ್ರೆ ಗಾಬರಿ ಆಗ್ತೀರಿ. ಸೋಮವಾರ ಒಂದೇ ದಿನ ಗೋಲ್ಡ್ ETFಗಳು %9 ಕುಸಿದಿವೆ. ಇನ್ನು ಸಿಲ್ವರ್ ETFಗಳ ಕತೆ ನೋಡೋದಾದ್ರೆ ಕೋಟಕ್ ಸಿಲ್ವರ್ ETF ಬರೋಬ್ಬರಿ %20 ಕುಸಿತ ಕಂಡಿದೆ. ಅಂದ್ರೆ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದವರ ಸ್ಥಿತಿ ಈಗ ಹೇಗಿರಬೇಡ ಯೋಚಿಸಿ. ಅಕ್ಷರಶಃ ಮಾರ್ಕೆಟ್ನಲ್ಲಿ ಒಂದು ರೀತಿ ರಿಸ್ಕ್ ಆಫ್ ವಾತಾವರಣ ನಿರ್ಮಾಣವಾಗಿದೆ. ಹೂಡಿಕೆದಾರರು ಸೇಫ್ ಅಂದುಕೊಂಡಿದ್ದ ಚಿನ್ನ ಕೂಡ ಈಗ ಷೇರು ಮಾರುಕಟ್ಟೆಯಂತೆ ವರ್ತನೆ ಮಾಡ್ತಾ ಇದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಈಗ ಯಾವುದು ಕೂಡ ಸೇಫ್ ಅಲ್ಲ ಅನ್ನುವ ಭಯ ಶುರುವಾಗಿದೆ. ಹಾಗಾದ್ರೆ ನಿಮ್ಮಂತ ಸಾಮಾನ್ಯ ಜನರು ಈಗ ಏನ್ ಮಾಡಬೇಕು? ಎಕ್ಸ್ಪರ್ಟ್ಗಳು ಹೇಳೋದು ಒಂದೇ ಮಾತು, ಪ್ಯಾನಿಕ್ ಆಗಬೇಡಿ. ನೀವು ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡ್ತಿದ್ರೆ ಅದನ್ನ ನಿಲ್ಲಿಸೋದಕ್ಕೆ ಹೋಗಬೇಡಿ. ಮಾರುಕಟ್ಟೆ ಬಿದ್ದಾಗ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಯೂನಿಟ್ಗಳು ಅಥವಾ ಹೆಚ್ಚಿನ ಚಿನ್ನ ಸಿಗುತ್ತೆ ಅನ್ನೋದನ್ನ ಮರಿಬೇಡಿ. ನೀವು ಮದುವೆಗಾಗಿ ಚಿನ್ನ ತೆಗೆದುಕೊಳ್ಬೇಕು ಅಂತಿದ್ರೆ ಇತ್ತೀಚಿನ ಈ ಕುಸಿತ ನಿಮಗೆ ಒಂದು ದೊಡ್ಡ ವರದಾನ. ಆದರೆ ಒಂದೇ ಸಲಕ್ಕೆ ಎಲ್ಲ ಹಣವನ್ನ ಹಾಕಿ ಚಿನ್ನವನ್ನ ತೆಗೆದುಕೊಳ್ಳಬೇಡಿ. ಯಾಕಂದ್ರೆ ಬೆಲೆ ಇನ್ನೂ ಕೂಡ ಸ್ವಲ್ಪ ಕುಸಿಯುವ ಸಾಧ್ಯತೆ ಇದೆ ಅಂತ ಕೆಲ ತಜ್ಞರು ಎಚ್ಚರಿಸಿದ್ದಾರೆ. ಹಾಗಂತ ಇದು ನಾವು ಹೇಳುವ ಸಲಹೆ ಅಲ್ಲ. ನೀವು ನಿಮ್ಮ ಯೋಚನೆ ಅಥವಾ ತಜ್ಞರ ಸಲಹೆಯನ್ನ ತೆಗೆದುಕೊಂಡೇ ಹೂಡಿಕೆ ಅಥವಾ ಖರೀದಿ ಮಾಡಿ. ಇನ್ನು ಇತಿಹಾಸವನ್ನ ನೋಡಿದ್ರೆ 1970ರ ತೈಲ ಬಿಕ್ಕಟ್ಟಿನ ಸಮಯದಲ್ಲೂ ಹೀಗೆಯೇ ಆಗಿತ್ತು. ಅವತ್ತು ಕೂಡ ಯುದ್ಧದ ನೆಪದಲ್ಲಿ ಮಾರ್ಕೆಟ್ ತಲೆ ಕೆಳಗಾಗಿತ್ತು. ಇವತ್ತು ಕೂಡ ಅದೇ ಹಾದಿಯಲ್ಲಿ ಜಗತ್ತು ಸಾಕ್ತಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖ್ಯಸ್ಥರು ಹೇಳ್ತಿರುವ ಪ್ರಕಾರ ಈ ಸಲದ ಬಿಕ್ಕಟ್ಟು 1970ರ ತೈಲ ಬಿಕ್ಕಟ್ಟಿಗಿಂತಲೂ ಭೀಕರವಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಹೂಡಿಕೆದಾರರು ಎಲ್ಲವನ್ನ ಮಾರಿ ಓಡಿ ಹೋಗ್ತಾ ಇದ್ದಾರೆ. ಆದರೆ ನೆನಪಿರಲಿ, ಇಂತಹ ಅಸ್ಥಿರತೆಯ ಕಾಲದಲ್ಲೇ ಅಸಲಿ ಬುದ್ಧಿವಂತರು ಹೊಟ್ಕೊಳ್ಳೋದು. ಇನ್ನು ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ ಈ ಇಳಿಕೆ ತಾತ್ಕಾಲಿಕ ಅಷ್ಟೇ. ಮಾರುಕಟ್ಟೆಯಲ್ಲಿ ಒಂದು ಮಟ್ಟದವರೆಗೆ ಬೆಲೆ ಇಳಿದ ಮೇಲೆ ಮತ್ತೆ ಏರಿಕೆ ಕಾಣುವ ಸಾಧ್ಯತೆ ಇದೆ. ಹಾಗಾಗಿ ಮದುವೆಗೆ ಚಿನ್ನ ತೆಗೆದುಕೊಳ್ಬೇಕು ಅಂತಿರುವವರು ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿ. ಆದರೆ ಹೂಡಿಕೆ ಮಾಡೋರು ಮಾತ್ರ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಯುದ್ಧ ಇನ್ನೂ ಮುಗ್ದಿಲ್ಲ. ಮುಂದೇನಾಗುತ್ತೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಯುದ್ಧಗಳು ನಿಮ್ಮ ಜೇಬಿನ ಮೇಲೂ ಪ್ರಹಾರ ಮಾಡ್ತಿದೆ. ಚಿನ್ನದ ಬೆಲೆ ಇಳಿದಿದೆ ಅಂತ ಖುಷಿ ಪಡಬೇಕು ಅಥವಾ ಜಾಗತಿಕ ಆರ್ಥಿಕತೆ ಕುಸಿದಿದೆ ಅಂತ ಬೇಜಾರು ಮಾಡ್ಕೊಳ್ಬೇಕು ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಈ ರೀತಿಯ ಇಳಿಕೆ ಆಗ್ತಾ ಇರೋದು ಒಂದು ರೀತಿ ಅವಕಾಶವನ್ನ ಸೃಷ್ಟಿ ಮಾಡಿದ್ಯಾ ಅಥವಾ ಆರ್ಥಿಕತೆಗೆ ಇದು ಆಘಾತವನ್ನ ನೀಡುತ್ತಾ? ಇದೇ ರೀತಿ ಮುಂದುವರೆದರೆ ಇಲ್ಲಿವರೆಗೆ ಸೇಫ್ ಆಗಿದ್ದಂತ ಚಿನ್ನ ಕೂಡ ಸ್ಟಾಕ್ ಮಾರ್ಕೆಟ್ನಂತೆ ಕುಸಿಯುತ್ತಾ ಹೋಗುತ್ತಾ? ಚಿನ್ನದ ಬೆಲೆಯಲ್ಲಿ ಈ ರೀತಿ ಇಳಿಕೆ ಕಂಡಿರೋದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.